ಬರಮಾಡು. ಆಗಬಹುದು ಮಹಾಪ್ರಭು. ದಕ್ಷ ಭೂಪತಿಯೇ, ನಮ್ಮನ್ನು ಕರೆಸಿದ ಕಾರಣವೇನು? ದಕ್ಷ ಭೂಪತಿಯೇ, ದಕ್ಷ ಭೂಪತಿಯೇ, ಎನ್ನಯ ವಂದಿತೆ. ಎನ್ನಯ ವಂದಿತೆ, ಎನ್ನಯ ವಂದಿತೆ. ಎನ್ನನ್ನು ಕರೆಸಿದ ಕಾರಣವೇ ದಕ್ಷ ಭೂಪತಿಯೇ. ದಕ್ಷ ಮಹೇಶ್ವರಿಗೆ, ದಕ್ಷ ಮಹೇಶ್ವರಿಗೆ ಎನ್ನಯ ವಂದಿತೆ. ಎನ್ನಯ ವಂದಿತೆ, ಎನ್ನಯ ವಂದಿತೆ. ದಕ್ಷ ಭೂಪತಿಯೇ, ನನ್ನನ್ನು ಕರೆಸಿದ ಕಾರಣವೇನು? ವರಮಂತ್ರಿಯ ಮುದದೊಳ್ಳಿಕೆ, ವರಮಂತ್ರಿಯ ಮುದದೊಳ್ಳಿಕೆ. ಮೊದಲಾಲೋಚಿಸಿದ ಪರಿಯ ಅದನರು ಹಲು ಕರೆಸಿಗೆ ನಿನ್ನ. ಆ ಕಾರ್ಯವ ತ್ವರಿತದಿ ಮಾಡು ಮಂತ್ರಿ. ಮಂತ್ರಿಯವರೇ, ದಕ್ಷ ಭೂಪತಿಯೇ, ನಾವು ಮೊದಲು ಆಲೋಚಿಸಿದಂತೆ ಶ್ರೇಷ್ಠವಾದ ಯಾಗವನ್ನು ಮಾಡಲು ನಿಶ್ಚಯಿಸಿರುವು. ನೀವು ಯಾಗ ಸಾಮಗ್ರಿಗಳನ್ನು ಸಿದ್ಧಗೊಳಿಸಿ ನಾನೀಗಲೇ ಕೈಲಾಸಕ್ಕೆ ಹೋಗಿ ಆ ಪರಶಿವನನ್ನು ಗೌರಿಯನ್ನು ಕರೆತರಲು ಹೊರಡುವೆನು. ರಥವನ್ನು ಸಿದ್ಧಗೊಳಿಸಿ. ಆಗಬಹುದು. ಯಾರಲ್ಲಿ? ನಮ್ಮ ದಕ್ಷ ಭೂಪತಿಯರು ಕೈಲಾಸಕ್ಕೆ ಪ್ರಯಾಣ ಮಾಡುತ್ತಿರುವುದು. ನೀವು ಜಾಗೃತಾಗಿ ರಥವನ್ನು ಸಾಗಿಸಬಹುದು. ಆಗಬಹುದು ಮಹಾಪ್ರಭು. ನಾರಾಯಣ. ಬೊಂಬೆಯಾಟವಯ್ಯ ಬ್ರಹ್ಮಾಂಡವೇ ಆ ದೇವನಾಡುವ ಬೊಂಬೆ ಆಟವಯ್ಯ. ನಾರಾಯಣ ನಾರಾಯಣ ನಾರಾಯಣ. ಅಂಬುಜನಾಭನ ಅಂತ್ಯವಿಲ್ಲದಾತನ ನಾರಾಯಣ ನಾರಾಯಣ. ಅಂಬುಜನಾಭನ ಅಂತ್ಯವಿಲ್ಲದಾತನ ತುಂಬು ಮಾಯವಯ್ಯ ಈ ಲೋಕವು. ತುಂಬು ಮಾಯವಯ್ಯ ಈ ಲೋಕವು ಬೊಂಬೆಯಾಟವಯ್ಯ. ಬ್ರಹ್ಮಾಂಡವೇ ಆ ದೇವನಾಡುವ ಬೊಂಬೆ ಆಟವಯ್ಯ. ನಾರಾಯಣ ನಾರಾಯಣ. ಜಗವ ಸ್ತುತಿಸಿ ಗತಿ ಸೂತ್ರವನಾಡಿಸಿ
ಜಗವ ಸುತ್ತಿಸಿ ಶತಿ ಸೂತ್ರವನಾಡಿಸಿ ನಗು ನಗುತ್ತಾ ಕುಣಿಸಿ ಮಾಯ ಬೀಸಿ ನಾರಾಯಣ ನಾರಾಯಣ ನಗು ನಗುತ್ತಾ ಕುಣಿಸಿ ಮಾಯ ಬೀಸಿ ಆಗದ ಭೋಗದ ಉಳಿಯೊಳು ನಿಲ್ಲಿಸಿ ಆಗದ ಭೋಗದ ಉಳಿಯೊಳು ನಿಲ್ಲಿಸಿ ಆ ಗೊಂಬೆ ಈ ಗೊಂಬೆ ತಾನಾಗಿ ಕಾಣುವ ಆ ಗೊಂಬೆ ಈ ಗೊಂಬೆ ತಾನಾಗಿ ಕಾಣುವ ಗೊಂಬೆಯಾಟವಯ್ಯ ಬ್ರಹ್ಮಾಂಡವೇ ಆ ದೇವನಾಡುವ ಗೊಂಬೆ ಆಟವಯ್ಯ ನಾರಾಯಣ ನಾರಾಯಣ. ಆಹಾ, ನಾನು ಒಳ್ಳೆಯ ಸಮಯಕ್ಕೆ ಬಂದಂತಾಯಿತು. ಭೂಸ್ವರ್ಗಪುರದ ದಕ್ಷ ಬ್ರಹ್ಮನು ಪರಮೇಶ್ವರನನ್ನು ಕಾಣಲು ಈಗ ಇಲ್ಲಿಗೆ ಬರುತ್ತಾನೆ. ನಾನು ಇಲ್ಲಿಯೇ ಮರೆಯಲ್ಲಿ ನಿಂತು ಇಲ್ಲಿನ ಲೀಲಾ ವಿನೋದಗಳನ್ನು ನೋಡುತ್ತಾ ಮುಂದೆ ಪ್ರಯಾಣ ಬೆಳೆಸುತ್ತೇನೆ. ನೀ ಸಾಕಿಸಲು ಹೀ ಸ್ವಾರ್ಥವೇನೋ ನಾರಾಯಣ ನಾರಾಯಣ. ನೀ ಸಾಕಿಸಲು ಹೀ ಸ್ವಾರ್ಥವೇನೋ ನೀ ಆಡುತ್ತಾಯಿರೆ ಆಂತರ್ಯವೇನೋ ನೀ ಆಡುತ್ತಾಯಿರೆ ಆಂತರ್ಯವೇನೋ ತಿಳಿಸೇಳೆಯ ಒಳಮರ್ಮ ತೋರೆಯ ನಾರಾಯಣ ನಾರಾಯಣ. ತಿಳಿಸೇಳೆಯ ಒಳಮರ್ಮ ತೋರೆಯ ನಳಿನಾಕ್ಷ ನಿನ್ನಯ ಸಂಕಲ್ಪವೇನಯ್ಯ ನಳಿನಾಕ್ಷ ನಿನ್ನಯ ಸಂಕಲ್ಪವೇನಯ್ಯ ಬೊಂಬೆ ಆಟವಯ್ಯ ಬ್ರಹ್ಮಾಂಡವೇ ಆ ದೇವನಾಡುವ ಬೊಂಬೆ ಆಟವಯ್ಯ ನಾರಾಯಣ ನಾರಾಯಣ. ಶ್ರೀಧರ ಕೇಶವ ನಾರಾಯಣ ಶ್ರೀಕರ ಶುಭಕರ ನಾರಾಯಣ ಶ್ರೀಧರ ಕೇಶವ ನಾರಾಯಣ ನಾರಾಯಣ ನಾರಾಯಣ. ಈ ಜಗವೊಂದು ನಾಟಕ ಮಂದಿರ ನಾರಾಯಣ ನಾರಾಯಣ. ಈ ಜಗವೊಂದು ನಾಟಕ ಮಂದಿರ ಜಗವೆಲ್ಲ ಸೂತ್ರದ ಬೊಂಬೆಗಳಯ್ಯ ನಾರಾಯಣ ನಾರಾಯಣ. ಜನವೆಲ್ಲ ಸೂತ್ರದ ಬೊಂಬೆಗಳಯ್ಯ ನೀನಾಡಿಸಿದಂತೆ ಆಡುವರಯ್ಯ ನೀನಾಡಿಸಿದಂತೆ ಆಡುವರಯ್ಯ ಮಾಯವು ನೀನೇ ದೇವಾ ಲೀಲಾ ಮಾಯವು ನೀನೇ ದೇವಾ ಶ್ರೀಧರ ಕೇಶವ ನಾರಾಯಣ ಶ್ರೀಕರ ಶುಭಕರ ನಾರಾಯಣ ಶ್ರೀಧರ ಕೇಶವ ನಾರಾಯಣ ಲಕ್ಷ್ಮೀ ನಾರಾಯಣ ಶ್ರೀಮನ್ನಾರಾಯಣ ನಾರಾಯಣ ನಾರಾಯಣ. ಶಂಕರ ಬಂ 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 ಭವಹರಣ ಶ್ರೀ
ಶಿವ ಕರುಣಾ ಸಾಂಬ ಸದಾ ಶಿವ ಮಹೇಶ್ವರ ಶಂಕರ ಬಂ 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 ಭವಹರಣ ಶಿವ ಕರುಣಾ ಸಾಂಬ ಸದಾ ಶಿವ ಮಹೇಶ್ವರ ನಾಗೇಂದ್ರಾತ್ಮಕ ಶರಭವ ಜನಕ ನಾಗೇಂದ್ರಾತ್ಮಕ ಶರಭವ ಜನಕ ಶ್ರೀ ಅಜೇಂದ್ರಾತ್ಮೀಯ ಶ್ರೀಕಂಠ ಶ್ರೀ ಅಜೇಂದ್ರಾತ್ಮೀಯ ಶ್ರೀಕಂಠ ಶಂಕರ ಬಂ 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 ಭವಹರಣ ಶಿವ ಕರುಣಾ ಸಾಂಬ ಸದಾ ಶಿವ ಮಹೇಶ್ವರ ನಾಗೇಂದ್ರಾತ್ಮಕ ಶರಭವ ಜನಕ ನಾಗೇಂದ್ರಾತ್ಮಕ ಶರಭವ ಜನಕ ಶ್ರೀ ಜಗತ್ಕಾರಣ ಭೃಗೇಂದ್ರ ಶ್ರೀ ಜಗತ್ಕಾರಣ ಭೃಗೇಂದ್ರ ಶಂಕರ ಬಂ 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 ಭವಹರಣ ಶಿವ ಕರುಣಾ ಸಾಂಬ ಸದಾ ಶಿವ ಮಹೇಶ್ವರ ಸಾಂಬ ಸದಾ ಶಿವ ಮಹೇಶ್ವರ ಸಾಂಬ ಸದಾ ಶಿವ ಮಹೇಶ್ವರ ಜೈ ನಮಃ ದ್ರಾಕ್ಷಾಯಣಿ ಪದೇ ಹರ ಹರ ಮಹಾದೇವ್ ರಥವನ್ನು ಒಡೆಯೈ ಸಾರಥಿ 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 ಅದ್ಯಾರಿದ ದಿನ ಅತಿ ದೊರೆತ ದಿನ ಅದ್ಯಾರಿದ ದಿನ ಅತಿ ದೊರೆತ ದಿನ ಕೈಲಾಸ ನಗರಕ್ಕೆ ರಥವನ್ನು ಒಡೆಯೈ ರಥವನ್ನು ಒಡೆಯೈ ಸಾರಥಿ ರಥವನ್ನು ಒಡೆಯೈ ಸಾರಥಿ ಗಡಗಡ ಎಂಬುವ ಶಬ್ದವನ್ನು ಹೇಳ್ತಾ ಮೆರೆಯುತ್ತಲೇ ಅಡಿ ಅಡಿಗೂ ರಥ ಶಬ್ದಗಳು ಅಡಿ ಅಡಿಗೂ ರಥ ಶಬ್ದಗಳು ಗರ್ಜನೆ ಮಾಡುತ್ತಾ ಬೆಟ್ಟ ಗುಡ್ಡಗಳ ದಾಟುತ್ತಲೇ ರಥವನ್ನು ಒಡೆಯೈ ಸಾರಥಿ ರಥವನ್ನು ಒಡೆಯೈ ಸಾರಥಿ ರಥವನ್ನು ಒಡೆಯೈ ಸಾರಥಿ ರಥವನ್ನು ಹೊಡಿವೆ ರಾಜನೇ ರಥವನ್ನು ಹೊಡಿವೆ ರಾಜನೇ ರಥವನ್ನು ಹೊಡಿವೆ ರಾಜನೇ ಅತಿ ತ್ವರಿತ ದಿನ ಅತಿ ತ್ವರಿತ ದಿನ ರಥವನ್ನು ಹೊಡಿವೆ ರಾಜನೇ ರಥವನ್ನು ಹೊಡಿವೆ ರಾಜನೇ ರಥವನ್ನು ಹೊಡಿವೆ ರಾಜನೇ ಮಹಾಪ್ರಭು ಅಲ್ಲಿ ನೋಡಿ ಕೈಲಾಸ ನಗರ ಎಷ್ಟು ಆನಂದವಾಗಿರುವುದು. ಸೇವಕ ರಥವನ್ನು ನಿಲ್ಲಿಸು. ಇದೇ ಕೈಲಾಸ ನಗರವು. ಕೈಲಾಸ ನಗರಕ್ಕೆ ಪ್ರವೇಶ ಮಾಡೋಣ. ಆಹಾ ಕೈಲಾಸ ನಗರವು ಸೇವಕ ಮಹಾಪ್ರಭು ಕೈಲಾಸದ ಭಾಗ್ಯದ ನೋಡಿದ್ಯಾ? ಹೌದು ಮಹಾಪ್ರಭು. ಆಹಾ ಕೈಲಾಸ ನಗರವು ಅಧಿಭೂಷಣದಿಂದಿರುಪ ಋಷಿಗಣದಿಂದ ಕೈಲಾಸದಿ ಮೆರೆಯುವುದೇ ಮಹಾಪ್ರಭು ಕೈಲಾಸದಿ ನಗರದೇ ಶೋಭಿಸುವುದು ಜಗದೊಳಿದ ಕೆಡೆಯುಂಟೇ ಆಹಾ ಸೇವಕ ಮಹಾಪ್ರಭು ಕೈಲಾಸದ ಭಾಗ್ಯದಲ್ಲಿ ನೋಡಿದ್ಯಾ? ಎಷ್ಟು ವರ್ಣಿಸಿದರು ತೀರದಾಗಿದೆ.
ಈ ಜಗತ್ತಿನಲ್ಲಿ ಇದಕ್ಕೆ ಸರಿ ಸಮಾನ ಯಾವುದಿರುವುದೇ ಸೇವಕ. ಆ ಜಗದೀಶ್ವರ ಸನ್ನಿಧಿಗೆ ಹೋಗೋಣ ನಡೆ. ಆಗಬಹುದು ಮಹಾಪ್ರಭು. ನವರತ್ನಗಳು ಹೊಳೆಯುವ ತೆರೆದಿ ಪಾವನ ಕೈಲಾಸ ಸೇವಕ. ಮಹಾಪ್ರಭು ನವರತ್ನಗಳು ಹೊಳೆಯುವ ತೆರೆದಿ ಪಾವನ ಕೈಲಾಸ ಭಾವ ಭಾವದೆಂದಿರುವ ಚಿತ್ರದಿ ಭಾವ ಭಾವದೆಂದಿರುವ ಚಿತ್ರದಿ ಶಿವನಿರು ಕುರುಪುರ ವೈಭವದಿಂದ ಸಾಂಬ ಸದಾ ಶಿವ ಸಾಂಬ ಶಿವ ಸಾಂಬ ಸದಾ ಶಿವ ಸಾಂಬ ಶಿವ ಸಾಂಬ ಸದಾ ಶಿವ ಸಾಂಬ ಶಿವ. ನಂದಿ ಭೃಂಗಿ ನಾಟ್ಯವಾಡುತ್ತ ಹಿಂದೂಗರನ ಮಂದಿರದಿ ನಂದಿ ಭೃಂಗಿ ನಾಟ್ಯವಾಡುತ್ತ ಹಿಂದೂಗರನ ಮಂದಿರದಿ ಕಂದರಿ ಗಣೇಶ ಕೂಡಿರಲು ಕಂದರಿ ಗಣಕ ಕೂಡಿರಲು ಚಂದ್ರಮೌಳಿಯ ಅರುಷದಿಂದಲೇ ಸಾಂಬ ಸದಾ ಶಿವ ಸಾಂಬ ಶಿವ ಸಾಂಬ ಸದಾ ಶಿವ ಸಾಂಬ ಶಿವ ಸಾಂಬ ಸದಾ ಶಿವ. ಭೃಂಗಿ ನಾಟ್ಯವಾಡುತ್ತ ಹಿಂದೂಧರನ ಮಂದಿರದಿ ನಂದಿ ಭೃಂಗಿ ನಾಟ್ಯವಾಡುತ್ತ ಹಿಂದೂಧರನ ಮಂದಿರದಿ ಗಂಡಗೆ ಗಣೇಶ ಕೂಡಿರಲು ಚಂದ್ರಮೌಳಿಯ ಅರುಷದಿಂದಲೇ ಸಾಂಬ ಸದಾ ಶಿವ ಸಾಂಬ ಶಿವ ಸಾಂಬ ಸದಾ ಶಿವ ಸಾಂಬ ಶಿವ ಸಾಂಬ ಸದಾ ಶಿವ. ಸೇವಕ ಮಹಾಪ್ರಭು ಕೈಲಾಸದ ಭಾಗ್ಯದೇವನ್ ನೋಡಿದ್ಯಾ? ಎಷ್ಟು ಬಣ್ಣಿಸಿದರೂ ತೀರದಾಗಿದೆ. ಇನ್ನೊಂದು ಸಾರಿ ಒಳ್ಳೆಸಿ ಮಹಾಪ್ರಭು. ಹಠಮೂರ್ತಿಯೋ ಮೆರವಾಸೇಶ್ವರ ಸಭೆಯೊಳ್ತ ಕುಳಿತಿಹನ ಸೇವಕ. ಮಹಾಪ್ರಭು ಹಠಮೂರ್ತಿಯೋ ಮೆರವಾಸೇಶ್ವರ ಸಭೆಯೊಳ್ತ ಕುಳಿತಿಹನ ಎಷ್ಟು ಪಗಳಲು ಎಷ್ಟು ಪಗಳಲು ಸೃಷ್ಟಿಯೊಳಗೆ ದೇವಾನ ಹಠಮೂರ್ತಿಯೋ ಮೆರವಾಸೇಶ್ವರ ಸಭೆಯೊಳ್ತ ಕುಳಿತಿಹನ ಆ ಸೇವಕ. ಮಹಾಪ್ರಭು ಅಷ್ಟದೊಳ ಕಮಲಾಕಾರವಾದ ಈ ಪೀಠ ಮಧ್ಯದಲ್ಲಿ ಕೋಟಿ ಸೂರ್ಯ ಪ್ರಕಾಶಮಾನವಾಗಿ ತೊಡೆಯಲ್ಲಿ ಗಂಗೆಯನ್ನು ಜಡೆಯಲ್ಲಿ ಗಂಗೆಯನ್ನು ಮಸ್ತಕದಲ್ಲಿ ಚಂದ್ರನನ್ನು ನಸಿಲಿನಲ್ಲಿ ಪಸಿತವನ್ನು ಹೊಳೆಯಲ್ಲಿ ಪಾಲನೇತ್ರವನ್ನು ಕಟ್ಟದಲ್ಲಿ ರುದ್ರಾಕ್ಷಿ ಮಾಲೆಯನ್ನು ಹಸ್ತದಲ್ಲಿ ಸರ್ಪವನ್ನು ಜಟಾಮುಖದ ದಾರಿಯಾಗಿ ಬಿಲ್ವ ಪತ್ರಿಯನ್ನು ಧರಿಸಿಕೊಂಡು ಪರಮಾತ್ಮನ ಕುಳಿತಿರುವ ಆನಂದವನ್ನು ನೋಡಿದೆಯಾ? ಬಲ ಬಲ ಎಂದ ಮಗಳಾದ ಗೌರಿ ದೇವಿಯ ಈ ಸೃಷ್ಟಿಯಲ್ಲಿ ಪಾರವೇ ಇಲ್ಲ. ಇರಲಿ ಹರನ ಸಮೀಪಕ್ಕೆ ಹೋಗೋಣ. ಆಗಬಹುದು ಮಹಾಪ್ರಭು. ನಿಲ್ಲು 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 ಎಲ್ಲಿ ಹೋಗುವೆ? ನಿಲ್ಲು 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 ಎಲ್ಲಿ ಹೋಗುವೆ? ಪಾಲನೇತ್ರ ಇಲ್ಲದೆ ಒಳಗೆ ಬಿಡುವುದಿಲ್ಲವೋ ಒಳಗೆ ಬಿಡುವುದಿಲ್ಲವೋ ಒಳಗೆ ಬಿಡುವುದಿಲ್ಲವೋ? ನರಸುರರು ಇಲ್ಲಿ ಬರಲು ಅಂಜುವಾರು, ನರಸುರರು ಇಲ್ಲಿ ಬರಲು ಅಂಜುವಾರು. ಭೀಮನರಿಯಲೆಂದು ನೀನು ಇಲ್ಲಿ ಬರುವುದೇ? ಭೀಮನರಿಯಲೆಂದು ನೀನು ಇಲ್ಲಿ ಬರುವುದೇ? ನಿಲ್ಲು 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 ಎಲ್ಲಿ ಹೋಗುವೆ? ಪಾಲನೇತ್ರ ಆಜ್ಞೆ ಇಲ್ಲದೆ ಒಳಗೆ ಬಿಡುವುದಿಲ್ಲವೋ ಒಳಗೆ ಬಿಡುವುದಿಲ್ಲವೋ ಒಳಗೆ ಬಿಡುವುದಿಲ್ಲವೋ? ಎಲ್ಲವೋ ನೀನು ಯಾರು? ನಮ್ಮ ತಂದೆಯಾದ ಆ ಪರಮೇಶ್ವರನ ಅಪ್ಪಣೆ ಇಲ್ಲದೆ ಯಾರನ್ನು ಒಳಗೆ ಬಿಡುವುದಿಲ್ಲ, ತಿಳಿಯಿತೆ? ಅಜ ಹರಿ ಸುರೇಂದ್ರಾದಿಗಳು ಒಳಗೆ ಬರಲು ಅಂಜುವರು. ಇಂಥದ್ದರಲ್ಲಿ ನೀನು ಒಳಗೆ ಬಂದಿರಲ್ಲ. ನೀನು ಯಾರು? ನಿನ್ನ ದೇಶ ಯಾವುದು? ಅದನ್ನು ತಿಳಿಸು. ವಸುದೆಯೋ
ಭೂಸ್ವರ್ಗಪುರದ ದಕ್ಷ ಬ್ರಾಹ್ಮಣ ವಸುದೆಯೋ ಭೂಸ್ವರ್ಗಪುರದ ದಕ್ಷ ಬ್ರಾಹ್ಮಣ ಅಸಮಸ ಸೀತಾಯನ ಅಸಮಸ ಸೀತಾಯನ ದೂತ ಸೇವಕನು ವಸುದೆಯೋಳ್ ಭೂಸ್ವರ್ಗಪುರದ ದಕ್ಷ ಬ್ರಾಹ್ಮಣ ನಾನು ಭೂಸ್ವರ್ಗಪುರದ ಅಧ್ಯಕ್ಷನಾದ ದಕ್ಷ ಬ್ರಹ್ಮನು. ಭೂಸ್ವರ್ಗಪುರದ ದಕ್ಷ ಬ್ರಹ್ಮನೇ? ಹೌದು, ನಾನೇ ದಕ್ಷ ಬ್ರಹ್ಮನು. ಓಹೋ, ನೀನು ದಕ್ಷ ಬ್ರಹ್ಮನ ಆದದ್ದರನ್ನೇ ಇಲ್ಲಿ ಬಂದಿರುವೆ. ಬೇರೆ ಯಾರಾದರೂ ಬಂದಿದ್ದರೂ ಒಳಗೆ ಬಿಡುವುದಿಲ್ಲ, ತಿಳಿಯಿತೆ? ಕಾರ್ಯಕಾರಣದಿಂದ ನಾನು ಅರನಾದ ಜನಕ್ಕೆ ಕಾರ್ಯಕಾರಣದಿಂದ ನಾನು ಅರನಾದ ಜನಕ್ಕೆ ಅರುಷಾದಿಂದ ಬಂದಿರುವೆನು. ಅರುಷಾದಿಂದ ಬಂದಿರುವೆನು ಅರನಕಾನ ಸೂನ ಕಾರ್ಯಕಾರಣದಿಂದ ಅರನಾದ ಜನಕ್ಕೆ ಅಯ್ಯ ಪುಂಡೀಶ, ಕಾರ್ಯಾರ್ಥವಾಗಿ ನನ್ನನ್ನು ತಡೆಯಬೇಡಿ. ಅರನ ದರ್ಶನ ಆಗಲು ಅಪ್ಪಣೆ ಆಗಬೇಕು. ಒಡವಿ ಗೋಡೆಯ ಆಜ್ಞೆ ಇಲ್ಲದೆ ಒಳಗೆ ಬಿಡುವುದಿಲ್ಲವೋ? ಒಡವಿ ಗೋಡೆಯ ಆಜ್ಞೆ ಇಲ್ಲದೆ ಒಳಗೆ ಬಿಡುವುದಿಲ್ಲವೋ? ದುಡುಕಿ ಬಂದರೆ ನೀನು ಮುಂದೆಯೇ, ದುಡುಕಿ ಬಂದರೆ ನೀನು ಮುಂದೆಯೇ ಕೆಡುವೆ ಕೇಳು ದಕ್ಷ ಬ್ರಹ್ಮನೇ, ಕೆಡುವೆ ಕೇಳು ದಕ್ಷ ಬ್ರಹ್ಮನೇ. ಒಡವಿ ಗೋಡೆಯ ಆಜ್ಞೆ ಇಲ್ಲದೆ ಒಳಗೆ ಬಿಡುವುದಿಲ್ಲವೋ? ಎಲ್ಲೋ ದಕ್ಷ ಭೂಪತಿ, ನಮ್ಮ ತಂದೆಯಾದ ಪರಶುವನ ಅಪ್ಪಣೆ ಇಲ್ಲದೆ ಯಾರನ್ನು ಒಳಗೆ ಬಿಡುವುದಿಲ್ಲ, ತಿಳಿಯಿತೆ? ನಮ್ಮ ನಂಬಿಕೆ ಜಗನ್ತ ನಮ್ಮ ಭೃಂಗಿನಾಥ, ನಮ್ಮ ನಂಬಿಕೆ ಜಗನ್ತ ನಮ್ಮ ಭೃಂಗಿನಾಥ. ಆ ಸಮಯದಿ ಶಿವರೂಪವ ಧರಿಸಿ, ಆ ಸಮಯದಿ ಶಿವರೂಪವ ಧರಿಸಿ ಬಸವಂದೆಸಗೊಂದಿಸದೆ, ಬಸವಂದೆಸಗೊಂದಿಸದೆ ಅಂದ ಚಂದದಿ ನಾ ಬಂದಿರುವೆನು, ಅಂದ ಚಂದದಿ ನಾ ಬಂದಿರುವೆನು. ನನ್ನು ಹಿಂದಕ್ಕೆ ಹೋಗಲ್ಲ ನಮ್ಮ ನಂದಿಗೆ ಜಗತ್ತ ನಮ್ಮ ಮಂಜುನಾಥ, ನಮ್ಮ ನಂದಿಗೆ ಜಗತ್ತ ನಮ್ಮ ಮಂಜುನಾಥ. ಬಸವೇಶ್ವರ ದ್ವಿತೀಯ ಸಂಭವ್ಯ
ನಮ್ಮನ್ನು ತಡೆಯಬೇಡಿ. ಹರನ ದರ್ಶನ ಆಗಲು ಅಪ್ಪಣೆ ಆಗಬೇಕು. ಎಲೆ ಭೃಂಗೀಶ, ಇದನನ್ನು ಒಳಗೆ ಬಿಡು, ತಡೆಯಬಾರದು. ಅಯ್ಯ ದಕ್ಷ ಭೂಪತಿಯೇ, ಇನ್ನು ನೀನು ಒಳಗೆ ಹೋಗಬಹುದು. ದೇವದುಂದಿಪಿ ವಾದ್ಯವಾದಲು ದೇವಗಣಗಳು ಧ್ಯಾನಿಸಲು, ದೇವದುಂದಿಪಿ ವಾದ್ಯವಾಗಲು ದೇವಗಣಗಳು ಧ್ಯಾನಿಸಲು, ಶಿವನ ದರ್ಶನವು ನಮಗೆ ಲಭಿಸಲು, ಶಿವನ ದರ್ಶನವು ನಮಗೆ ಲಭಿಸಲು ಧನ್ಯನಾದನು ದರೆಯಲು ನಾನು. ಸಾಂಬ ಸದಾ ಶಿವ ಸಾಂಬ ಶಿವ, ಸಾಂಬ ಸದಾ ಶಿವ ಸಾಂಬ ಶಿವ, ಸಾಂಬ ಸದಾ ಶಿವ ಸಾಂಬ ಶಿವ. ಜೈ ನಮ ಗೌರಿ ಪದೇ ಸೇವಕ. ಪ್ರಭು, ಏನು ಶಿವನನ್ನು ಎಷ್ಟು ವರ್ಣಿಸಿದರು ಮಾತನಾಡದೆ ಮೌನದಿಂದ ಕುಳಿತಿರುವನು. ಇರಲಿ, ಮತ್ತೊಂದು ಸಾರಿ ವರ್ಣನೆ ಮಾಡೋಣ. ಆಗಬಹುದು ಮಹಾಪ್ರಭು. ಶಂಕರ 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 ನಿನ್ನನೆ ನಂಬಿದೆನೋ ದೇವ ಕರುಣದಿ ಕಾಯೋ ಕಾಯೋ ಶಂಕರ ಶಂಕರ ನಂಬಿದ ಭಕ್ತರ ಬೆನ್ನಿಡದೆ ಬೋರೆ, ನಂಬಿದ ಭಕ್ತರ ಬೆನ್ನಿಡದೆ ಬೋರೆ, ಅಂಬುಜನಾಭ ನೀನೇ ದೇವ. ಅಂಬುಜನಾಭ ದೇವ ಶಂಕರ ನಿನ್ನನೆ ನಂಬಿದೆನು ದೇವ ಕರುಣದಿ ಕಾಯೋ ಶಂಕರ ಶಂಕರ ಶಂಕರ. ಧರ್ಮದಿಂದ ಬಂದು ಅಯಪ್ರಾಸಿಂದು, ಧರ್ಮದಿಂದ ಬಂದು ಅಯಪ್ರಾಸಿಂದು, ಜನರು ಪ್ರೀತಿಯಿಂದಲೇ ಮಾತನಾಡದೆ ಏಕೆ ಮೌನ ದೇವ. ಜನರನ್ನು ಪ್ರೀತಿಯಿಂದಲೇ ಮಾತನಾಡದೆ ಏಕೆ ಮೌನ ದೇವ. ಶಂಕರ ನಿನ್ನನೆ ನಂಬಿದೆನು ದೇವ ಕರುಣದಿ ಕಾಯೋ ಶಂಕರ 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 ಭವ ಭವ ಶಂಕರ ಹರ ಹರ ಶಂಕರ 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 ಭವ ಭವ ಶಂಕರ ಹರ ಹರ ಶಂಕರ ಗಂಗಾಧರ ಶಂಕರ 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 ನಿನ್ನನೆ ನಂಬಿದೆನು ದೇವ ಕರುಣದಿ ಕಾಯೋ ಶಂಕರ ಶಂಕರ ಶಂಕರ. ಸೇವಕ. ಮಹಾಪ್ರಭು, ನಾನು ಶಿವನನ್ನು ಎಷ್ಟು ವರ್ಣಿಸಿದರು ಮಾತನಾಡದೆ ಮೌನದಿಂದ ಕುಳಿತಿರುವರು. ಇರಲಿ, ಮತ್ತೊಂದು ಸಾರಿ ವರ್ಣನೆ ಮಾಡೋಣ. ಆಗಬಹುದು ಮಹಾಪ್ರಭು.
ದೇವಾ ಗೌರಿ ರಮಣ ನಿಮಿಜ ಗಂಗಾಭರಣ ದೇವಾ ಗೌರಿ ರಮಣ ನಿಮಿಜ ಗಂಗಾಭರಣ ಸೇವಕನ ಹಿಂಬಾಲಿಸುತ್ತೆ ಶಿವಭವರೆ ಭಾವನೆಯಿಂದ ನವಭಕ್ತಿಯೊಳ್ ಪೂಜಿಸುತ್ತೆ ನವಭಕ್ತಿಯೊಳ್ ಪೂಜಿಸುತ್ತೆ ಸೇವೆ ಮಾಡದ ನಿಜ ವಿಧದಿ ದರ್ಶನವ ಕೊಡೋ ಮೃತ್ಯುಂಜಯೋ ನಮೋ ನಮಃ ಸೇವಕ ಪ್ರಭು, ಈ ಶಿವನು ಯಾವ ಮರ್ಯಾದೆಂದು ಹೇಳಬೇಕು. ದೇವತೆಗಳ ಸಮೂಹದಲ್ಲೆಲ್ಲ ಇವನೇ ಹದಮ ಒದೆಯಲು ಬಟ್ಟೆ ಇಲ್ಲದೆ ಕಾವಿ ಕಮಂಡಲಗಳನ್ನು ಧರಿಸಿಕೊಂಡು ಪೂಜಿಸುವುದಕ್ಕೆ ಗಂಧ ಕಸ್ತೂರಿಗಳಿಲ್ಲದೆ ಎಡಗಳನ್ನು ಸುಟ್ಟ ಪೂಜೆಯನ್ನು ಧರಿಸಿಕೊಂಡಿರುವನು. ಅವನ ಮೈ ಮೇಲೆ ಒಂದು ಗುರುಗಂಟೆ ತೂಕ ಬಂಗಾರವಿಲ್ಲ, ಋಣ ಮೂಲಗಳನ್ನೇ ಬಂಗಾರವಾಗಿ ಧರಿಸಿಕೊಂಡಿರುವುದು. ಇರಲಿ ನೋಡ ಸಾರಥಿ ನೋಡ ದೇವತೆಯುಂಡೆ ನೋಡ ಸಾರಥಿ ನೋಡ ದೇವತೆಯುಂಡೆ ಕಾಡಲಿ ಕಾಲ ಕಳೆವ ಕಾಡಲಿ ಕಾಲ ಕಳೆವ ಮೂಡನ ನೋಡದೆ ನೋಡ ಸಾರಥಿ ನೋಡ ದೇವತೆಯುಂಡೆ ನೋಡದೆ ಮೌನ ಮಾತಾಡದಿರುವನು ನೋಡದೆ ಮೌನ ಮಾತಾಡದಿರುವನು ಕಪಟ ಸನ್ಯಾಸಿಯು ಕಪಟ ಸನ್ಯಾಸಿಯು ಕೇಳಿದನು ನೋಡು ಭಾರತಿ ನೋಡದೆ ಒದ್ದೆಯುಂಡೆ. ಸೇವಕ ಮಹಾಪ್ರಭು, ಈ ಶಿವನು ಯಾವ ಮರ್ಯಾದೆವಂತರೆಂದು ಹೇಳಬೇಕು. ದೇವತೆಗಳ ಸಮೂಹದಲ್ಲೆಲ್ಲ ಇವನೇ ಹದಮ ಒದೆಯಲು ಬಟ್ಟೆ ಇಲ್ಲದೆ ಕಾವಿ ಕಮಂಡಲಗಳನ್ನು ಧರಿಸಿಕೊಂಡು ಪೂಜಿಸುವುದಕ್ಕೆ ಗಂಧ ಕಸ್ತೂರಿಗಳಿಲ್ಲದೆ ಎಡಗಳನ್ನು ಸುಟ್ಟ ಬೂದಿಯನ್ನು ಧರಿಸಿಕೊಂಡಿರುವನು. ಇವನ ಮೈ ಮೇಲೆ ಒಂದು ಗುರುಗಂಜಿಯ ತೂಕ ಬಂಗಾರವಿಲ್ಲ, ಋಣ ಮೂಲೆಗಳನ್ನೇ ಬಂಗಾರವಾಗಿ ಧರಿಸಿಕೊಂಡಿರುವನು. ಈ ಅಧಮ ಶಿವನಿಂದ ಅಪಮಾನ ಮಾಡುವುದೇ ಇರಲಿ. ಅಡಿಯಳ ತಿಳಿಯಲು ದೇವತ ಅಡಿಯಳ ತಿಳಿಯಲು ದೇವತ ಪಳಿಲಲಿ ನಾನು ಪಳಿಲಲಿ ನಾನು ನಿಂದಿರಲು ನೋಡ ಅಡಿಯರೊಳಗ ತಿಳಿಯಲು ದೇವತ. ಸೇವಕ ಮಹಾಪ್ರಭು, ಈ ಗುರುವನಿಗೆ ಸೌಂದರ್ಯವತಿಯಾದ ಸತೀದೇವಿಯನ್ನು ಕೊಟ್ಟು ಹೊರಗಬೇಕಾಯಿತು. ಇದೆಲ್ಲ ನನ್ನ ಹೆಂಡತಿಯಾದ ಪ್ರಸೂತ ಇದ್ದ ಕಿಚ್ಚಿನ ದುಃಖ. ಈ ಅಪಮಾನಕ್ಕೆ ಹೇರ ಮಾಡಬೇಕಾ? ಇಲ್ಲಿಗೆ ನಾವು ಬಂದಿದ್ದೇ ಸರಿ ಇಲ್ಲ. ಇರಲಿ ಭ್ರಷ್ಟ. ಬಂದರೊಳಗ ಕಂಡ ಪರೇಜನ ಬಂದರೊಳಗ ಕಂಡ ಪರೇಜನ ಖಂಡಿತ ತಿಳಿಯಲು ಸೇವಕ ನೀನು ಬಂದರೊಳಗ ಕಂಡ ಪರೇಜನ. ಸೇವಕ ಮಹಾಪ್ರಭು, ರಾಜನೆಂಬುವ ಜಗದೋಳಿದ ರಾಜನೆಂಬುವ ಈ ಜಗದೋಳಿದ ಪೂಜೆ ಕೊಂಬುವನಿದ ಭೂತ ಪ್ರೇತಗಳಿಂದ ಬಂಡರೊಳಗ ಪರೇಶನ. ಸೇವಕ ಮಹಾಪ್ರಭು, ಇವನಂತಹ ಗುಣಾಢ್ಯನಾಗಿದ್ದರೆ ಸೇವಕ ಮಹಾಪ್ರಭು, ಇವನಂತಹ ಗುಣಾಢ್ಯನಾಗಿದ್ದರೆ ಬಾಣಾಸುರನ ಮನೆಯ ಬಾಗಿಲನ್ನು
ಭಸ್ಮಾಸುರನಿಗೆ ಸೇವಕ ಇವನಂತಹ ಮಹಾಮಹಿಮನಾಗಿದ್ದರೆ ಭಸ್ಮಾಸುರನಿಗೆ ಉರಿ ಹಸ್ತವನ್ನು ಕೊಟ್ಟು ಅಡಿಗೆ ಕೊಂಡಂತೆ ಸೇವಕ ಕೊಟ್ಟ ಹೆಣ್ಣು ಕುಲಗೊರಗೊಂಬಂತೆ ಸೇವಕ ಕೊಟ್ಟ ಹೆಣ್ಣು ಕುಲಗೊರಗೊಂಬಂತೆ ಈ ಬಡಜಾಗಿಯನ್ನು ಇನ್ನು ಮುಂದೆ ನನ್ನ ಜೀವನ ಪರ್ಯಂತರವು ಮಾತನಾಡಿಸುವುದಿಲ್ಲ, ನನ್ನ ಮನೆಯ ಬಾಗಿಲನ್ನು ಸೇರಿಸುವುದಿಲ್ಲ. ಈ ಬಡವರಿಗೆ, ಈ ವಿಕಾರಿಗೆ, ಈ ದಿಗಂಬರಿಗೆ ಕೊಡುವ ಅಭಿಭಾಗವನ್ನು ಸೇವಕ ಈ ದಿಗಂಬರಿಗೆ ಬಡವರಿಗೆ ಕೊಡುವ ಅಭಿಭಾಗವನ್ನು ನನ್ನ ಮನಸ್ಸು ಬಂದವರಿಗೆ ಕೊಡುತ್ತೇನೆ. ಸೇವಕ ಅದವನ್ನು ನಿರ್ಮಿಸು ಹೋಗಾಡೋದೇ ಆಗಬಹುದು ಮಹಾಪ್ರಭು. ಗೌರಿ, ಏಕೆ ಮಾತಾಡಲಿಲ್ಲ ಶ್ರೀಜಗದೀಶ? ಏಕೆ ಮಾತಾಡಲಿಲ್ಲ ಶ್ರೀಜಗದೀಶ? ಏಕೆ ಮಾತಾಡಲಿಲ್ಲ ಶ್ರೀಜಗದೀಶ? ದೇವಾ ದೇವಾ ಪರಮಾತ್ಮ, ನಮ್ಮ ತಂದೆಯು ಬಂದು ನಿಮ್ಮ ಸನ್ನಿಧಿಯೋಳು ನಮ್ಮ ತಂದೆಯು ಬಂದು ನಿಮ್ಮ ಸನ್ನಿಧಿಯೋಳು ಸುಮ್ಮನೆ ನಿಂತಿದ್ದು, ಗೌರಿ, ಸುಮ್ಮನೆ ನಿಂತಿದ್ದು ನಿಮ್ಮನೆ ಜರಿದಾಳೆ. ಏಕೆ ಮಾತಾಡಲಿಲ್ಲ ಶ್ರೀಜಗದೀಶ? ಏಕೆ ಮಾತಾಡಲಿಲ್ಲ ಶ್ರೀಜಗದೀಶ? ಶಂಕರ ದೇವಾ ಗೌರಿ, ಸರಿ ಕಣೆ. ಪರಮಾತ್ಮ, ಗೌರಿ, ನಮ್ಮ ತಂದೆಯವರು ರಥಾರೂಢರಾಗಿ ಬಂದು ನಿಮ್ಮ ಸನ್ನಿಧಿಯಲ್ಲಿ ನಿಂತು ನಿಮ್ಮನ್ನು ಸ್ತುತಿಸಿ ಬೇಡಿದರೂ ಸಹ ನೀವು ಅವರನ್ನು ಮಾತನಾಡಿಸಲೇ ಇಲ್ಲ. ನೀವು ಅವರನ್ನು ಮಾತನಾಡಿಸದಿರಲು ನಮ್ಮ ತಂದೆಯವರು ಅಂತಹ ಅಪಮಾನ ನಿಮಗೇನು ಮಾಡಿರುವರು? ಗೌರಿ, ನಿನ್ನ ಪಿತನನ್ನು ಮಾತನಾಡಿಸಲಿಲ್ಲ ಎಂದು ತಪ್ಪು ಭಾವನೆಯನ್ನು ತಿಳಿಯಬೇಡ. ಶಾಂತಳಾಗು ಗೌರಿ, ಶಾಂತಳಾಗು. ಕಾರ್ಯಕಾರಣದಿಂದ ಬಂದ ತಂದೆಯ ನೀವು ಕಾರ್ಯಕಾರಣದಿಂದ ಬಂದ ತಂದೆಯ ನೀವು ಮಾತನಾಡಿಸದೆ ಗೌರಿ, ಮಾತನಾಡಿಸದೆ ಅಪಮಾನಗೈರಿ. ಏಕೆ ಮಾತಾಡಲಿಲ್ಲ ಶ್ರೀಜಗದೀಶನಿಗೆ? ಏಕೆ ಮಾತಾಡಲಿಲ್ಲ ಶ್ರೀಜಗದೀಶ? ದೇವಾ ದೇವಾ ಸ್ವಾಮಿ, ದಾಕ್ಷಾಯಿಣಿ, ನಮ್ಮ ತಂದೆಯವರು ಬಹು ಸಂತೋಷದಿಂದ ಬಂದು ನಿಮ್ಮನ್ನು ಸ್ತುತಿಸಿ ಬೇಡಿದರೂ ಸಹ ನೀವು ಅವರನ್ನು ಮಾತನಾಡಿಸದಿರುವುದು ನಿಮಗೇ ನ್ಯಾಯವೇ? ಹೇಳುವೆನು ಕೇಳು.
ಗೌರಿ ಸ್ವಾಮಿ ಕೇಳು ನೀ ದಾಕ್ಷಾಯಿಣಿ ಗೌರಿಯ ಬೇಡೇನೋ ವಿವರವನಲ್ಲ ಕೇಳು ನೀ ದಾಕ್ಷಾಯಿಣಿ ಗೌರಿ ಯೋಗಾಸನದೋಳು ಕುಳಿತಿರಲು ನಾನು ಗೌರಿ ಯೋಗಾಸನದೋಳು ಕುಳಿತಿರಲು ನಾನು ದಾಕ್ಷಾಯಿಣಿ ಯೋಗಾಸನದೋಳು ಕುಳಿತಿರಲು ನಾನು ಯೋಗಾಸನದೋಳು ಕುಳಿತಿರಲು ನಾನು ಮೂಢ ಶಿವನಂದು ಗೌರಿ ಮೂಢ ಶಿವನಂದು ತಿಳಿಸಿ ಪೋದಾನ ಕೇಳು ನೀ ದಾಕ್ಷಾಯಣಿ ಗೌರಿಯ ಬೆಳೆನೋ ಇರುವನೆಲ್ಲ ಕೇಳು ನೀ ದಾಕ್ಷಾಯಣಿ ತಾನು ಬರುವ ಮೋನ ಎನಗೆ ತಿಳಿಯಿಸಾದೆ ಗೌರಿ ತಾನು ಬರುವ ಮೋನ ಎನಗೆ ತಿಳಿಯಿಸಾದೆ ದಾಕ್ಷಾಯಿಣಿ ತಾನು ಬರುವ ಮೋನ ಎನಗೆ ತಿಳಿಯಿಸಾದೆ ಮೂಢನಾಥ ಬಂದು ಗೌರಿ ಮೂಢನಾಥ ಬಂದು ನಿಲ್ಲಿಸಿ ಪೋದಾನು ಕೇಳು ನೀ ದಾಕ್ಷಾಯಿಣಿ ಗೌರಿಯ ಬೇಡೇನೋ ವಿವರವನೆಲ್ಲ ಕೇಳು ನೀ ದಾಕ್ಷಾಯಿಣಿ ಪ್ರಸ್ಥಾನೆಂದು ಎಲ್ಲ ನಿಲ್ಲಿಸಿ ಪೋದಾನೆ ಗೌರಿ ಪ್ರಸ್ಥಾನೆಂದು ಎಲ್ಲ ನಿಲ್ಲಿಸಿ ಪೋದಾನೆ ಪ್ರಸ್ಥಾನೆಂದು ಎಲ್ಲ ನಿಲ್ಲಿಸಿ ಪೋದಾನೆ ಕೇಳಿ ದಾಕ್ಷಾಯಿಣಿ ಗೌರಿಯ ಬೇಡೇನೋ ವಿವರವನೆಲ್ಲ ಕೇಳು ನೀ ದಾಕ್ಷಾಯಿಣಿ ಗೌರಿ ಗೌರಿ ದಾಕ್ಷಾಯಿಣಿ ಯಾವ ದೇವಗಣ ಋಷಿಗಣ ಸಾಧುಗಣಗಳು ಶಿವಯೋಗದಲ್ಲಿ ಸನ್ಮಾನಿತರಾಗಿ ಒಂದೇ ಮನಸ್ಸಿನಿಂದ ಸಂಚಾರ ಮಾಡುವ ಕಾಲದಲ್ಲಿ ಅವರ ಹೃದಯ ಕಮಲದ ಮಧ್ಯದಲ್ಲಿ ಅವರಿಗೆ ಮತ್ತೊಂದು ಆಲೋಚನೆ ಇರುವುದಿಲ್ಲ. ಇಂತಹ ಸಮಯದಲ್ಲಿ ಮಾವ ಬಂದನೆಂಬ ಅಭಿಲಾಷೆ ಇದ್ದರೆ ಈ ದೈವತ್ವಕ್ಕೆ ಹಾನಿಯಿಲ್ಲವೇ ಗೌರಿ? ಅದು ಅಲ್ಲದೆ ಇದನ್ನು ಅರಿಯದ ಆ ಮೂಢ ದಕ್ಷನು ಇಲ್ಲಿಗೆ ಈ ಕೈಲಾಸಕ್ಕೆ ಬರಬಹುದೇ? ನೀನೇ ಯೋಚಿಸು ದಾಕ್ಷಾಯಿಣಿ, ನೀನೇ ಯೋಚಿಸು. ನಮ್ಮ ತಂದೆಯು ಬಂದು ನೊಂದು ಹಿಂದೆಗೆ ಹೋದ, ನಮ್ಮ ತಂದೆಯು ಬಂದು ನೊಂದು ಹಿಂದೆಗೆ ಹೋದ, ಚಂದವೇ ನಿಮಗಿಂದು ಚಂದವೇ ಏಕೆ ಮಾತಾಡಲಿಲ್ಲ ತ್ರಿಜಗದೀಶ, ಏಕೆ ಮಾತಾಡಲಿಲ್ಲ ತ್ರಿಜಗದೀಶ.
ಮಮಕಾರದಿಂದ ಬಂದು ನಿನ್ನನ್ನು ನಾನೂ ಸಹ ಮಾತನಾಡಿಸಲಿಲ್ಲವಲ್ಲ? ನೀನದೆಷ್ಟು ನೊಂದು ಹೋದೆಯೋ ಕಾಣಿನಲ್ಲ. ಗೌರಿ, ರಥಾರೂಢನಾಗಿ ಬಂದ ಆ ನಿನ್ನ ತಂದೆಯು ನನ್ನ ಸನ್ನಿಧಿಗೆ ಬರಬೇಕು. ಇಲ್ಲವೇ ಅಂತಹ ಮಹತ್ತರವಾದ ಕಾರ್ಯವೇನಾದರೂ ಇದ್ದರೆ ನನ್ನ ಏಕಾಂತದಲ್ಲಿ ಬಂದು ತಿಳಿಸಬೇಕು. ಇಲ್ಲವೇ ತಾನು ಬರುವ ಮುನ್ನ ತನ್ನ ಬರುವಿಕೆಯನ್ನ ತಿಳಿಸಬೇಕು. ಇದಲ್ಲವೇ ಬಂಧುತ್ವದ ಹೊಣೆ, ಶ್ರೇಷ್ಠತನವು. ನಾನು ದೇವಪೀಠದಲ್ಲಿ ಮಂಡಿಸಿರುವ ಸಮಯದಲ್ಲಿ ಅವಿವೇಕಿಗಳಂತೆ ಬಂದು ಅಪಮಾನವಾಯಿತು ಅಪಮಾನವಾಯಿತು ಎಂದು ಅಬ್ಬರಿಸಿದರೆ ಇದರಲ್ಲಿ ನನ್ನ ತಪ್ಪೇನಿದೆ? ನೀನೇ ಯೋಚಿಸು ದಾಕ್ಷಾಯಣಿ, ನೀನೇ ಯೋಚಿಸು. ಅಯ್ಯೋ ತಂದೆ, ಮಗಳ ಮನೆಗೆ ಬಂದನ್ನು ನಿನ್ನನ್ನು ನಾನೂ ಸಹ ಮಾತನಾಡಿಸಲಿಲ್ಲವಲ್ಲ? ನೀನದೆಷ್ಟು ನೊಂದು ಹೋಗಿರುವೆಯೋ ಕಾಣಿನಲ್ಲ. ಈಗ ಮಾಡುವುದಾದರೂ ಏನು? ಗೌರಿ, ಸರಸಿ ಜಾಂಬಳೆಗೆ ತ್ವರಿತ ಕಾರ್ಯವಿರಲು. ದಾಕ್ಷಾಯಣಿ, ಸರಸಿ ಜಾಂಬಳೆಗೆ ತ್ವರಿತ ಕಾರ್ಯವಿರಲು. ದಾಕ್ಷಾಯಣಿ, ಸರಸಿ ಜಾಂಬಳೆಗೆ ತ್ವರಿತ ಕಾರ್ಯವಿರಲು ತೆರಳಿ ಪೋದನವನು. ದಾಕ್ಷಾಯಣಿ, ತೆರಳಿ ಪೋಗಿರವನು ಬರುವಾನು ಬೇಗ ಕೇಳಿನೆ ದಾಕ್ಷಾಯಿನಿ. ಗೌರಿಯ ಬೇವೇನು ವಿವರವನಲ್ಲ ಕೇಳನೆ ದಾಕ್ಷಾಯಿನಿ. ದಾಕ್ಷಾಯಿಣಿ, ಸ್ವಾಮಿ, ನಿಮ್ಮ ತಂದೆಯು ಅಂತಹ ಕಾರ್ಯಗಳೇನಾದರೂ ಇದ್ದರೆ ಖಂಡಿತವಾಗಿ ಮತ್ತೊಮ್ಮೆ ನಮ್ಮಲ್ಲಿಗೆ ಬಂದೇ ಬರುವನು. ಶಾಂತಳಾಗು, ಶಾಂತಳಾಗು ಗೌರಿ. ಸ್ವಾಮಿ, ಪ್ರಾಣೇಶನೇ ಎನ್ನ ಭಿನ್ನವನ್ನು ಲಾಲಿಸು. ಪ್ರಾಣೇಶನೇ ಎನ್ನ ಭಿನ್ನವನ್ನು ಲಾಲಿಸು. ನನ್ನ ತಂದೆಯು ಇಂದು ನೊಂದುತ್ತ. ಸ್ವಾಮಿ, ನನ್ನ ತಂದೆಯು ಬಂದು ನೊಂದುತ್ತ ನೊಂದು ಹೋದನು. ನನ್ನ ತಂದೆಯು ಇಂದು ಬಂದುತ್ತ ನೊಂದು ಹೋದನು. ಸದಯ ಸಾಮವಿರದಿ ಪೇಳು ಪ್ರಾಣೇಶನೇ ಎನ್ನ ಭಿನ್ನವನ್ನು ಲಾಲಿಸು. ಗೌರಿ, ಸತಿಯೇ ಗೌರಿಯೇ ಹಿತದಿ ಪೇಳುವೆ ಇದನ್ನು ಲಾಲಿಸು. ಗೌರಿ, ಸತಿಯೇ ಗೌರಿಯೇ ಹಿತದಿ ಪೇಳುವೆ ಇದನ್ನು ಲಾಲಿಸು. ಗೌರಿ, ನಿಮ್ಮ ತಂದೆಯು ಬಾಳ ಪರಿಯನು, ನಿಮ್ಮ ತಂದೆಯು ಬಾಳ ಪರಿಯನು ಚಂದ ನಿಮ್ಮಲ್ಲಿ ಅದನ್ನೇನು ಮುದದಿ ತಿಳಿದು ಚದುರಲೇಕೆ. ಸತಿಯೇ ಗೌರಿಯ ಹಿತದಿ ಪೇಳುವೆ ಇದನ್ನು ಲಾಲಿಸು. ಗೌರಿ, ಸ್ವಾಮಿ, ನಿಮ್ದು ಏನೋ ಒಂದು ಪಂತ ವೇದಕ್ಕೆ ಕಾಂತ ನೀಲಗೆ ಅಕಟ ಸೈರಿಸು. ಪಂತ ವೇದಕ್ಕೆ ಕಾಂತ ನೀಲಗೆ ಅಕಟ ಸೈರಿಸು. ಅದಂ ತಿಳಿದು ವಿದದಿ ಪೇಳು ಪ್ರಾಣೇಶನೇ ಎನ್ನ ಭಿನ್ನವನ್ನು ಲಾಲಿಸು. ಈಶವರದ ಎಂಬೋ ಭಾಷೆಯು ಒಂದು ಕೇಳಿತು. ದಾಕ್ಷಾಯಿಣಿ, ಸ್ವಾಮಿ, ಈಶವರದ ಎಂಬೋ ಭಾಷೆಯು ಒಂದು ಕೇಳಿತು. ಭಾಸುರಾಂಗಿಯೇ ನಿಮ್ಮ ತಂದೆಯೋ. ಗೌರಿ, ಭಾಸುರಾಂಗಿಯೇ ನಿಮ್ಮ ತಂದೆಯೋ
ಲಾಲಿಸಿದನು ಅದನ್ನೇನು ಮುದದಿ ತಿಳಿದು ಚದುರಲೇಕೆ ಸತಿಯೇ ಗೌರಿಯ ಹಿತದಿ ಬೇಳುವೆ ಇದನ್ನು ಲಾಲಿಸು. ಸ್ವಾಮಿ, ಗೌರಿ, ಏನಾದರೇನಂತೆ? ಎಂತಿದ್ದರು ನಿಮ್ಮ ಬಳಗದವರ ಮೇಲಿರುವಂತೆ ಪ್ರೀತಿ ವಿಶ್ವಾಸವು ನಮ್ಮ ಬಳಗದವರ ಮೇಲಿಲ್ಲವಲ್ಲ. ಆಹಾ. ಸುಮ್ಮನೆ ಏಕೆ ಮಾತನಾಡುವರಿ? ಗೌರಿ, ಸಾಕು, ಸುಮ್ಮನಿರಿ. ಗೌರಿ, ನಿಮ್ಮ ಬಳಗದವರಲ್ಲಿ ಅಂತಹ ಭಕ್ತಿ ಸುಶಕ್ತಿಗಳು ಇಲ್ಲವಾದ್ದರಿಂದ ನಿನ್ನ ಮಾತೇ ನಿಜ. ಎಲ್ಲವನ್ನು ತಿಳಿದವರೊಳಗಾಗಿ ನೀನು ಈ ರೀತಿ ಮಾತನಾಡಬೇಡ. ನಿಮ್ಮ ತಂದೆಯಾದರೂ ನನ್ನನ್ನು ಸುಡುಗಾಡು ಕರ್ತನೆಂದು ಪದೇ ಪದೇ ಹೀಯಾಳಿಸಿ ಹೋದನು. ಆ ಅಧಮ ದಕ್ಷನ ವಿಚಾರವನ್ನ ನನ್ನ ಮುಂದೆ ಹೇಳಬೇಡ. ಸ್ವಾಮಿ, ನನ್ನ ತಂದೆಯ ಮೇಲಿರುವ ಪ್ರೀತಿಯಿಂದಾಗಿ ಈ ರೀತಿಯಾಗಿ ನುಡಿದೆನು. ಅಷ್ಟಕ್ಕೆ ನನ್ನ ಮೇಲೆ ಕೋಪಗೊಳ್ಳುವರೇ? ಆಹಾ. ಗೌರಿ, ಗೌರಿ, ಹೆಣ್ಣು ಕೊಟ್ಟರೆ ನಮಗಿಂತ ಭಾಗ್ಯವಂತರ ಮನೆಗೆ ಕೊಡಬೇಕು, ನಮಗಿಂತ ಬಡವರ ಮನೆಯಲ್ಲಿ ಹೆಣ್ಣು ತರಬೇಕು. ನಿಮ್ಮ ತಂದೆಯಾದರೂ ತ್ರಿಜಗಾಧೀಶ್ವರನು, ನಾವುಗಳಾದರೂ ಸಕಾಲಕ್ಕೆ ಅನ್ನವಿಲ್ಲದೆ ಭಿಕ್ಷೆಯನ್ನ ಬೇಡುವ ಭಿಕ್ಷುಕರು. ಇಂತಹದರಲ್ಲಿ ಆ ನಿಮ್ಮ ತಂದೆಗೆ ನನ್ನ ಮೇಲೆ ಅಂತಃಕರಣೆ ಇರುವುದೇ? ಅದೂ ಅಲ್ಲದೆ ನಾನೊಬ್ಬನೇ ಹಳಿಯನಾಗಿದ್ದರೆ, ಗೌರಿ, ನಾನೊಬ್ಬನೇ ಹಳಿಯನಾಗಿದ್ದರೆ ಆ ನಿನ್ನ ತಂದೆಗೆ ನನ್ನ ಮೇಲೆ ಆ ಅಂತಃಕರಣೆ ಇರುತ್ತಿತ್ತೋ ಏನೋ? ದೇವಾನು ದೇವತೆಗಳು ಅಷ್ಟ ದಿಕ್ಪಾಲಕರು ಸಹ ಅಳಿಯಂದಿರಿರುವಾಗ ಇನ್ನು ಈ ನನ್ನಂತಹ ತಿರುಕನ ಮೇಲೆ ಅಂತಃಕರಣೆ ಇರುವುದೇ? ನೀನೇ ಯೋಚಿಸಿದ ದಾಕ್ಷಾಯಣಿ, ನೀನೇ. ಏನಾದರೇನಂತೆ ಸ್ವಾಮಿ? ಈ ಲೋಕವನ್ನೇ ಪರಿಪಾಲಿಸುವ ಜಗದ್ರಕ್ಷಕನು ನೀನಲ್ಲವೇ? ಆಹಾ, ಸಕಲವನ್ನು ತಿಳಿದಿರುವ ನಿನಗೆ ಚಿಂತೆ ಏಕೆ? ನಡೆ, ತೆರಳೋಣ.